ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಟರಾಜ್ ಗೌಡ್ರು ಭಾರತವನ್ನ ಮಾರ್ತಾ ಇದ್ದಾರೆ. ಮೋದಿ ಅವರ ಕಣ್ಣಲ್ಲಿ ಭಯ ಕಾಣ್ತಾ ಇದೆ. ಮೋದಿ ಅವರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಮೋದಿ ಅವರು ಯಾವುದೋ ಒಂದು ವಿಚಾರಕ್ಕೆ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿದ್ದಾರೆ. ಎಪ್ಸ್ಟೈನ್ ಫೈಲ್ ಅನ್ನ ಇಟ್ಕೊಂಡು ಹೆದರಿಸ್ತಾ ಇದ್ದಾರೆ ಟ್ರಂಪ್ ಮೋದಿ ಅವರನ್ನ ಅಂತ ರಾಹುಲ್ ಗಾಂಧಿ ಅವರು ಮಾತಾಡಿರೋದು. ಹೌದು, ರಾಹುಲ್ ಗಾಂಧಿ ಅವರು ಮಾತಾಡೋದು ಸತ್ಯ ಇದೆ. ಇಡೀ ದೇಶ ಅದೇ ಥರ ಹೇಳ್ತಾ ಇದೆ. ಆದರೆ ಇದಕ್ಕೆ ಉತ್ತರ ಕೊಡಬೇಕಾದಂತಹ ಮಾನ್ಯ ಪ್ರಧಾನಮಂತ್ರಿಗಳು ಇದರಿಂದ ತಲೆ ಮರೆಸ್ಕೊಂಡು ಹೋಗೋ ಥರ ಆಗಿದೆ. ಪರಿಸ್ಥಿತಿ ಆ ಥರ ಆಗಿದೆ. ಸೊ ಈ ದೇಶದ ಭದ್ರತೆ ಕೇವಲ ಗಡಿನಲ್ಲಿಲ್ಲ, ಆಂತರಿಕವಾಗಿ ಇದೆ. ನೀವು ಈ ದೇಶದ ರೈತರ ಹಿತವನ್ನು ಕಾಪಾಡದೆ, ರೈತರನ್ನು ಒಪ್ಪಂದಕ್ಕೆ ಅವರನ್ನು ಇನ್ವಾಲ್ವ್ ಮಾಡಿಕೊಳ್ಳದೆ, ಸಂಸತ್ತನ್ನು ಇನ್ವಾಲ್ವ್ ಮಾಡಿಕೊಳ್ಳದೆ ಏಕಪಕ್ಷೀಯವಾಗಿ ನೀವು ತೀರ್ಮಾನ ಮಾಡಿ ದೇಶದ ಸಾರ್ವಭೌಮತೆಗೆ ನೀವು ಧಕ್ಕೆ ತಂದಿದ್ದೀರಿ. ಅದಕ್ಕೆ ನಿಮಗೆ ಪರಿಜ್ಞಾನನೂ ಇಲ್ವೋ ಅಥವಾ ಅದೇ ಹೇಳ್ದಂಗೆ ದೇಶವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಾದಕ್ಕೆ ನನಗೆ 3 ಅಂಶಗಳಿಂದ ಹೇಳಿ ಏನಿದೆ ಅಂತ. ಅಗ್ರೀಸಿ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅಮೇರಿಕಾದಲ್ಲಿ ಪ್ರತಿ ರೈತನಿಗೆ 445 ಎಕರೆ ಇದೆ ಪ್ರತಿ ರೈತನಿಗೆ. ಭಾರತದಲ್ಲಿ ಪ್ರತಿ ರೈತನಿಗೆ 2 ಎಕರೆ 24 ಕುಂಟೆಗಳು ಮಾತ್ರ ಇದೆ. ಅಮೇರಿಕದ ಒಬ್ಬ ರೈತ ಅಂದರೆ ಒಂದು ಉದ್ಯಮಿ ಥರ, ಭಾರತದ ಒಬ್ಬ ರೈತ ಅಂದರೆ ಅವನ ಜೀವನೋಪಾಯಕ್ಕಾಗಿ ಮಾಡೋ ಕೂಲಿ ಥರ. ಜೀವನಕ್ಕೆ ಮಾತ್ರ ಸಾಕಾಗ್ತದೆ, ಅದಕ್ಕೆ ಬಿಟ್ಟರೆ ಸಾಕಾಗೋದಿಲ್ಲ. ನೀವು ಅವನ ಮೇಲೆ ಅವನ ಭಾರತ ರೈತನ ಕತ್ತಿ ಸಿಗ್ತೀರಿ. ಹೆಂಗೆ ಸಿಗ್ತೀರಿ? ಅಮೇರಿಕಾದಿಂದ ಆಪಲ್ ಬರುತ್ತೆ, ಭಾರತಕ್ಕೆ ಇಂಪೋರ್ಟ್ ಆಗುತ್ತೆ. ಮುಂಚೆ 50% ತೆರಿಗೆ ಇರ್ತಿತ್ತು, ಅದು ಇಂಪೋರ್ಟ್ ಆಗೋಕ್ಕೂ ಬಿಡ್ತಿರ್ಲಿಲ್ಲ, ಭಾಳ ಕಸ್ಟಮ್ಸ್ ಇಶ್ಯೂಸ್ ಇತ್ತು. ಇವಾಗ ಈಸಿಯಾಗಿ ಇಂಪೋರ್ಟ್ ಆಗುತ್ತೆ ವಿತ್ ಲೆಸ್ ಟ್ಯಾಕ್ಸು. ಯಾರಿಗೆ ಅನುಕೂಲ? ಅದರಿಂದ ಅಮೆರಿಕ ರೈತರಿಗೆ ಅನುಕೂಲ. ಭಾರತ ರೈತರಿಗೆ, ಕಾಶ್ಮೀರದವನಿಗೆ, ಹಿಮಾಚಲ ಪ್ರದೇಶದವನಿಗೆ ಏನು ಅನುಕೂಲ? ನಷ್ಟ ಆಗುತ್ತೆ. ಭಾರತದ ರೈತರು ಹತ್ತಿ ಬೆಳೀತಾರೆ. ಹತ್ತಿ ಎಲ್ಲಿ ಬೆಳೀತಾರೆ? ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತಲ್ಲಿ ಹತ್ತಿ ಬೆಳೀತಾರೆ. ಆ ರೈತರು ನೀವು ಅಲ್ಲಿಂದ 0% ನೀವು ಅದನ್ನು ಹತ್ತಿ ತೊಗೊಂಡು ಬಂದರೆ ಈ ಬೆಳೆದಂಥ ರೈತರ ಹತ್ತಿ ಏನಾಗಬೇಕು? ಅವ್ರಿಗೆ ಬೆಲೆ ಸಿಗುತ್ತಾ? ಬೆಂಬಲ ಬೆಲೆ ಸಿಗುತ್ತಾ? MSP ಸಿಗುತ್ತಾ? ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನೀವು ಮಾರಬೇಕಾಗಿ ಬರುತ್ತೆ. ಭಾರತಕ್ಕೆ ಒಂದು ಬೈಕ್, ಅಮೆರಿಕದಿಂದ ಒಂದು ಬೈಕ್ ಬರ್ತಾ ಇತ್ತು, 100% ತೆರಿಗೆ ಇತ್ತು, 100%. ಇವತ್ತು ಆ ಬೈಕ್ಗೆ ನೀವು 100% ತೆರಿಗೆ ಇಲ್ಲ, ಲೆಸ್ ದೆನ್ 10%, 12% ತೆರಿಗೆಯಲ್ಲಿ ನೀವು ಭಾರತಕ್ಕೆ ಬರುತ್ತೆ. ಸೊ ಇಲ್ಲಿನ ನಿಮ್ಮ ಆತ್ಮನಿರ್ಭರ ಏನಾಯಿತು, ಇಲ್ಲಿನ ಮೇಕ್ ಇನ್ ಇಂಡಿಯಾ ಏನಾಯಿತು, ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗೆ ಏನಾಯಿತು, ಇಲ್ಲಿನ ತಯಾರಿಕೆಗೆ ಏನಾಯಿತು? ಸೊ ಅಂದರೆ ನೀವು ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದೀರಿ ನೇರವಾಗಿ. ಅದಕ್ಕೆ ಕಾರಣ ಏನು ಅಂತ ನೀವು ಮಾಹಿತಿ ಕೊಡ್ತಾ ಇಲ್ಲ. ಮುಂಚೆ ಇದ್ದಿದ್ದು 3% ತೆರಿಗೆ ಅವರು 18% ಮಾಡ್ತಾರೆ. ಅಮೆರಿಕದವರು 50% ಮಾಡಿದ್ರು, ಮತ್ತೆ ಈಗ 18% ತಂದಿದ್ದಾರೆ. ಭಾರತದ ಮೇಲೆ ನಾವು ತೆರಿಗೆ ಹಾಕಿದ್ವಿ ಮುಂಚೆ. ಏನೋ ನೀವು ಇಂಪೋರ್ಟ್ ಮಾಡಬೇಕಾದ್ರೆ 50% ತೆರಿಗೆ ಇರ್ತಿತ್ತು ಆಪಲ್ಗೆ, ಅದಕ್ಕಿಂತ ವಾಲ್ನಟ್ಗೆ, ಆಪಲ್ಗೆ, ಆಲ್ಮಂಡ್ಗೆ 50%ಗಿಂತ ಕಡಿಮೆ ಬರಂಗಿರಲಿಲ್ಲ. ಈಗ ನೀವು 10%, 12% ತೆರಿಗೆ ಮಾಡಿದ್ರೆ, ಲೆಸ್ ದ್ಯಾನ್ 0% ತೆರಿಗೆ ಮಾಡಿದ್ರೆ, ಅಲ್ಲಿಂದ ನಿಮಗೆ ಹೈನುಗಾರಿಕೆ ಬರ್ತದೆ ಭಾರತಕ್ಕೆ, ಅಲ್ಲಿಂದ ಕೋಳಿ ಸಾಗಾಣಿಕೆ ಭಾರತಕ್ಕೆ ಬರುತ್ತೆ. ಹಂಗಂದಾಗ ಇಲ್ಲಿ ರೈತರ ಕಥೆ ಏನಾಗಬೇಕು? ಇಲ್ಲಿ ರೈತರೇ ಅಂದರೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ರೈತರೇ ಜಾಸ್ತಿ. 86% ರೈತರು ಲೆಸ್ ದ್ಯಾನ್. ಒಪ್ಕೊಂಡ್ರು ಮತ್ತೆ ಇಲ್ಲ, ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರ್ತದ್ದು ಬಿಜೆಪಿ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ, ನಿಮಗೆ ಈಗ ಎಪ್ಸ್ಟೈನ್ ಫೈಲಲ್ಲಿ 3 ಜನದ ಹೆಸರು ಬಂತು ಭಾರತದ್ದು. ಅದರೊಳಗೊಬ್ಬರು ಮಂತ್ರಿ ಮಿಸ್ಟರ್ ಪುರಿ, ಅಂಬಾನಿ ಅಂಡ್ ದೆನ್ ಮಿಸ್ಟರ್ ಮೋದಿ. 3 ಜನ ಹೆಸರಲ್ಲಿ ಒಬ್ರು ಒಪ್ಕೊಂಡ್ಬಿಟ್ರು. ಹೌದು, ನಾನು ಹೋಗಿ ಭೇಟಿ ಮಾಡಿದ್ದೀನಿ, 4-4 ಸಲ ಭೇಟಿ ಮಾಡಿದ್ದೀನಿ ಅಂತ ನಾನು ಭೇಟಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಹಿತಾಸಕ್ತಿಗಾಗಿ ಭೇಟಿ ಮಾಡಿದ್ದೀನಿ? ರಾಜತಾಂತ್ರಿಕ ನೀತಿ ಏನಿದೆ ನಿಮ್ಮದು? ವಿದೇಶಾಂಗ ನೀತಿ ಏನಿದೆ ನಿಮ್ಮದು? ಅಂದರೆ ನೀವು ಎಲ್ಲೋ ತಾವು ಏನು ತಪ್ಪು ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಬಟ್ ನೀವು ಯಾಕೆ ದೇಶದ ಹಿತವನ್ನ ಬಲಿ ಕೊಡ್ತಾ ಇದ್ದೀರಿ? ನಿಮ್ಮ ಕತ್ತಿ ಸಿಗ್ದವ್ರು ಯಾರು ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಅಂಬಾನಿ ಅವರು ದೆಹಲಿಯ ಅತ್ಯುನ್ನತ ಲೀಡರ್ಸ್ ಕೇಳ್ತಾ ಇದ್ದಾರೆ. ಆ ತರ ಬರೆದಿದ್ದಾರೆ ಅವರು, ಇಮೇಲ್ ಮಾಡಿದ್ದಾರೆ. ಸೊ ಅಂಬಾನಿ ಈ ದೇಶದ ಅತ್ಯುನ್ನತ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳ ಪರವಾಗಿ, ಸರ್ಕಾರದ ಪರವಾಗಿ ಒಬ್ಬ ಕಿತ್ತೋಗಿರೋ ರೇಪಿಸ್ಟ್ ಮರ್ಡರ್ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಇಲ್ಲಿಯ ಬಗ್ಗೆ ಅಂಬಾನಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲ, ಅಂಬಾನಿ ವಿರುದ್ಧ ಕ್ರಮ ಕ್ರಮಕ್ಕಿಂತ ಪ್ರಧಾನಮಂತ್ರಿಗಳು ಕೂಡ ಅವ್ರ ಹೆಸರು ಬಂದರೂ ಕೂಡ, ಅವ್ರ ಹೆಸರು ಚರ್ಚೆ ಆಗ್ತಾ ಇದ್ರು ಕೂಡ, ಇಷ್ಟೆಲ್ಲ ವಿಶ್ಲೇಷಣೆ ನಡೀತಾ ಇದ್ರು ಕೂಡ, ನಾನು ಇಲ್ಲಪ್ಪ ಅದರೊಳಗೆ ಏನು ಇಲ್ಲ ಅಂತ ಹೇಳಿ ನಾನೇ ಅದ್ರ ಮೇಲೆ ಒಂದು ತನಿಖೆಯನ್ನು ಮಾಡಿಸ್ತೀನಿ, ನಮ್ಮದು ಒಂದು ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಅಮೆರಿಕಾಗೆ ಪ್ರಶ್ನೆ ಮಾಡ್ತೀವಿ, ಯಾಕೆ ಈ ರೀತಿಯಾಗಿ ಮಾಹಿತಿ ಬಂದಿದೆ, ಇರೋ ನಮ್ಮ ಹೆಸರು ಬರಲಿಕ್ಕೆ ಏನು ಕಾರಣ, ನೀವು ಅದು ತನಿಖೆ ಮಾಡಿಸಿದ್ರೆ ನಾವು ಒಂದು ಅಪೀಲ್ ಮಾಡ್ತೀವಿ, ಆ ಥರದ್ದು ಎಲ್ಲಾದ್ರೂ ಮಾತುಕತೆ ಮೋದಿಯವರು ಬಂದಿದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರಾ? ಇಲ್ಲ. ಈಗ ನಟರಾಜ್ ಗೌಡರು 3 ವಿಚಾರ ಹೇಳಿದ್ರು. ಏನಂತಂದ್ರೆ ಅಮೆರಿಕನ್ ಡೀಲಲ್ಲಿ 3 ಪ್ರಾಡಕ್ಟ್ಗಳ ಬಗ್ಗೆ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಿದ್ರು. ಒಂದು ಆ್ಯಪಲ್ಲು, ಕಾಟನ್ನು ಮತ್ತು ಬೈಕ್ಸ್ ಬಗ್ಗೆ ಮಾತಾಡಿದ್ರು. ಟೆಕ್ಸ್ಟೈಲ್ಸ್ ಅಂದರೆ ಕಾಟನ್ನೇ. ಆ್ಯಪಲ್ಲು 20-24 ಲಕ್ಷ ಮೆಟ್ರಿಕ್ ಟನ್ನು ಭಾರತದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಭಾರತದ ರಿಕ್ವೈರ್ಮೆಂಟು 35 ಲಕ್ಷ ಮೆಟ್ರಿಕ್ ಟನ್ನು ಪ್ರತಿ ವರ್ಷ. ಅದರಲ್ಲಿ 5 ಲಕ್ಷ ಮೆಟ್ರಿಕ್ ಟನ್ ಈಗಾಗಲೇ
ಅಮೆರಿಕದಿಂದ ನಾವು ಇಂಪೋರ್ಟ್ ಮಾಡ್ಕೊಂತಿದ್ದೀವಿ. ಈಗಲೂ ಪರ್ಮಿಷನು ಮ್ಯಾಕ್ಸಿಮಮ್ ಕ್ಯಾಪ್ ಬಂದು 5 ಲಕ್ಷ ಮೆಟ್ರಿಕ್ ಟನ್ನೇ. ಒಂದು ಎರಡನೇದು ಕಾಟನ್ನು ನಾವೀಗ ಭಾರತದಲ್ಲಿ 316 ಬೇಲ್ಸ್ ಅಂದರೆ ಅದರ ಯೂನಿಟ್ಸ್ ಆಫ್ ಬೇಲ್ಸ್ ಅಂತಾರೆ, ಬೇಲ್ಸ್ ಆಫ್ ಕಾಟನ್ನ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ನಮಗೆ ಅವಶ್ಯಕತೆ ಇರೋದು ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ಗಾರ್ಮೆಂಟ್ಸು ಎಲ್ಲ ಸೇರಿಸ್ಕೊಂಡು 540. ಅದರಲ್ಲಿ ನಾವು ಅಮೆರಿಕಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು 60 ಬೇಲ್ಸ್ ಆಫ್ ಕಾಟನ್. ಆಯಿತಾ? ನೆಕ್ಸ್ಟು ಬೈಕ್ಸ್ನಲ್ಲೂ ಅಷ್ಟೇ ನಂಬರ್ ಆಫ್ ಬೈಕ್ಸು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತಕ್ಕಂಥದ್ದು, ಅಮೆರಿಕದಿಂದ ಬರ್ತಕ್ಕಂಥದ್ದು. ಇಂಡಿಯನ ಮ್ಯಾನುಫ್ಯಾಕ್ಚರಿಂಗು 70% ನಮ್ಮ ಕೇಟರ್ ಆಗ್ತಿದೆ, ಇನ್ನು 15%ಗೆ ನಾವು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಇದು 3 ವಿಚಾರ. ಫಸ್ಟು ನಟರಾಜ್ ಗೌಡ್ಗೆ ಸ್ಪಷ್ಟತೆ ಮತ್ತು ಸಾರ್ವಜನಿಕರಿಗೂ ಆಮದು ಮತ್ತು ರಫ್ತಿನ ಮೇಲಿನ ಸುಂಕ. ಬಂದೆ ಮೇಡಮ್, ಅದಕ್ಕೆ ಬರ್ತಾ ನೋಡಿ. ಈಗ ಅತ್ಯಂತ ಚರ್ಚೆ ಆಗಿದ್ದು ಈ ಡೀಲಲ್ಲಿ ಏನು ಅಂತ ಹೇಳಿದ್ರೆ 3 ಪ್ರಾಡಕ್ಟ್ಸು. ಒಂದು ಪಲ್ಸ್ ಅಂದರೆ ನಮ್ಮ ನವಧಾನ್ಯಗಳು, ಸಿರಿಧಾನ್ಯಗಳು, ಮತ್ತು ಎಷ್ಟು ಅಮೌಂಟ್ ಟೋಟಲ್ ಅಮೌಂಟ್ಗೆ ನಾವು ಡೀಲ್ನ ಸೈನ್ ಮಾಡ್ತಾ ಇದೀವಿ, ಎಷ್ಟು ಇಂಟೆಂಟ್ ಮಾಡ್ತಿದೀವಿ ಅಂತ ಹೇಳಿ. ತದನಂತರದಲ್ಲಿ ಒಂದು ನಿಮಿಷ ಆಗ ನೀವು ಉತ್ತರ ಕೊಡಿ. ಆಮದು ಮತ್ತು ರಫ್ತಿನ ಮೇಲಿನ ಸುಂಕ ಅಮೆರಿಕದ ಬಂದು ಬಿಡಿ. ಆಯ್ತು. ಈಗ 3% ಇತ್ತು ಹಿಂದೆ, ಅದನ್ನು 50% ಮಾಡಿದ್ರು. ಇಡೀ ದೇಶದ ಅನೇಕ ದೇಶಗಳಿಗೆ 50% ಮಾಡಿದ್ರು. ತದನಂತರದಲ್ಲಿ ನಮ್ಮ ಭಾರತಕ್ಕೆ 18%, ಬಾಂಗ್ಲಾದೇಶಕ್ಕೆ 19%, ಇನ್ನೊಂದು ಯಾವುದೇ ದೇಶಕ್ಕೆ 22%, ಇನ್ನೊಂದು ದೇಶಕ್ಕೆ 32% ಮಾಡಿದ್ದಾರೆ. ಅದರಲ್ಲಿ ಯಾವುದೂ ನಾವೇನು ಅಲ್ಲಗಳಿತಾ ಇಲ್ಲ, ಅದು ವಾಸ್ತವ, ಅದಿದೆ, ಫ್ಯಾಕ್ಟ್ ಅದು. ಆಯ್ತಾ? ಆದರೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ 18% ಇದೆಯಾ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆ ಹೇಳ್ತೀನಿ. ಒಂದು ನಿಮಿಷ ಮೇಡಮ್, ಯಾಕಂದ್ರೆ ಫಸ್ಟ್ ಇದೆ ಅನ್ನೋದು ಅಷ್ಟು ಈಸಿ ಅಲ್ಲ. ಸತ್ಯ. ಆವರೇಜ್ ನೀವು ಪಾಕಿಸ್ತಾನ ತರ ಭಾರತವನ್ನು ಯಾಕೆ ಟ್ರೀಟ್ ಮಾಡ್ತೀರಿ? ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಭಾರತ ಆಯ್ತು, ನನ್ನ ಪಾಯಿಂಟ್ಸ್ ಸಮಾನರಲ್ಲ ಸ್ವಾಮಿ. ಮೇಡಮ್ ನಾನು ಮುಗಿಸ್ಬಿಡ್ತೀನಿ. ಒಂದು ನಿಮಿಷ. ಕಾಳ ಮೇಲೆ ಎಷ್ಟು, ನೀವು ಸಿರಿಧಾನ್ಯಗಳ ಮೇಲೆ ಎಷ್ಟು, ಅದಲ್ಲ ವಿಚಾರ. ಅಮೆರಿಕನ್ ಡೀಲ್ ಅಲ್ಲಿ ನೀವು ನಮಗೆ 18% ಟಾರಿಫು, ನಾವು ನಿಮಗೆ 0% ಟಾರಿಫ್. ಝೀರೋ ಅಲ್ಲ, ಖಂಡಿತವಲ್ಲೂ ಝೀರೋ ಅಲ್ಲ. ಆವರೇಜ್ ಈಸ್ ಸೇಮ್ ಥಿಂಗ್ ಆಸ್ 18%. ಅವ್ರಿಗೂ ನಾವು ಆಗ್ತಿರ್ತಕ್ಕಂಥದ್ದು. ಒಂದು ನಿಮಿಷ ನಾನು ಬಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ ಏನಂತ ಹೇಳಿದ್ರೆ, ಏನು ಸಿರಿಧಾನ್ಯಗಳಿತ್ತು, ಆಮೇಲೆ ಟೋಟಲ್ ಅಮೌಂಟ್ ಆಫ್ ಡೀಲ್ ಇತ್ತು, ಜೊತೆಗೆ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನಿತ್ತು, ಇದು ಪ್ರಾಬಲಿ 12 ಲಕ್ಷ ವರ್ಡ್ಸ್, 12 ಲಕ್ಷ ಲೈನ್ಸ್ ಇರ್ತಕ್ಕಂತಹದ್ದು. ಇಡೀ ಟೋಟಲಲ್ಲಿ 12,000 ಲೈನ್ಸ್ ಇರ್ತಕ್ಕಂತಹದ್ದು. ಎಲ್ಲಿಂದ ಓದಿದ್ರು ಯತ್ನಾಳ್ ಸರ್ ನನಗೆ ಗೊತ್ತಿಲ್ಲ, ಆದರೆ ನಾವು ಓದಿರೋ ಪ್ರಕಾರ ಅಲ್ಲಿ ಖಂಡಿತವಾಗ್ಲೂ ಎಲ್ಲೂ ಸಹ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಏನಿದೆ ಅದು 0 ಇದೆ ಟ್ಯಾಕ್ಸು ಅಂತ ಅಂದ್ಬಿಟ್ಟು ಎಲ್ಲೂ ಹೇಳಿಲ್ಲ. ಅಂದರೆ ನಾವು ಫ್ರೀಯಾಗಿ ಕೊಡ್ತಾ ಇದೀವಿ ನಮ್ಮ ಡೇಟಾನ ಅಂತ ಅಂದ್ಬಿಟ್ಟು ಎಲ್ಲೂ ಸಹ ಹೇಳಿಲ್ಲ. ಅದಕ್ಕೆ ದಟ್ ಈಸ್ ಅಲ್ಲಲ್ಲ, ಸಿ ಇಟ್ ಈಸ್ ಅಬೌಟ್ ಕರೆಕ್ಟ್. ನೋ ದೇರ್ ಆರ್ 3 ಕಾಂಪೊನೆಂಟ್ಸ್ ಟು ಇಟ್. ಫಸ್ಟ್ ಕಾಂಪೊನೆಂಟ್ ಇಸ್, ಈಗ ನಾನು ಆಧಾರ್ ನಂಬರ್ ಟೈಪ್ ಮಾಡಿದ್ರೆ ನನ್ನ ಎಲ್ಲ ಡೇಟಾನು ಫ್ರೀಯಾಗಿ ಕೊಟ್ಬಿಟ್ವಾ, ಫಸ್ಟ್ ಕಾಂಪೊನೆಂಟ್. ಸೆಕೆಂಡ್ ಕಾಂಪೊನೆಂಟ್ ಗೂಗಲ್ಲೋ ಅಥವಾ ಯಾವ್ದಾದ್ರು ಬೇರೆ. ಈಗ ಇಲ್ಲ, ನೀವು ನನ್ನ ಮಾತಾಡಕ್ ಬಿಡಿಲ್ಲ. ನೀವು ಕೇಳಿರೋ ಪ್ರಶ್ನೆ ಮಾತ್ರ ಉತ್ತರ ಕೊಡ್ತೀನಿ, ಸೈಲೆಂಟ್ ಆಗಿ ನಿಂತ್ಕೊಂತೀನಿ. ಒಂದು ನಿಮಿಷ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಕೆಲಸ, ನಾನು ಮಾಡ್ತಾ ಇದ್ದೀನಿ. ಆಯ್ತಾ? ಈಗ ಡಿಜಿಟಲ್ ಪ್ರಾಡಕ್ಟ್ಸ್ಗೆ, ಸರ್ವಿಸಸ್ಗೆ ಯಾವ ರೀತಿ ಟ್ಯಾಕ್ಸ್ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜೊತೆಗೆ ರೈತರದ್ದು ಪ್ರಾಡಕ್ಟ್ಸ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ನನಗೆ ಟೈಮ್ ಕೊಡಿ.